ಹಲವಾರು ಬಾರಿ ನಾವು ಸೇವಿಸೋ ಆಹಾರದಲ್ಲಿ ಎಷ್ಟು ಪೋಷಕಾಂಶಗಳು ಒಳಗೊಂಡಿದೆ ಅನ್ನೋದು ತಿಳಿಯದ ವಿಷಯ. ಹಾಗೆಯೇ ಉತ್ತಮ ಪೋಷಕಾಂಶಗಳನ್ನು ಹೊಂದಿದ ಆಹಾರಕ್ಕಾಗಿ ನಾವು ಅಧಿಕ ಹಣ ವ್ಯಯಿಸಬೇಕಾಗತ್ತೆ. ಆದರೆ ನ್ಯಾಟೋ ಎಂಬ ಬಗೆಯ ಆಹಾರವು ಮಾನವನ ದೇಹಕ್ಕೆ ಬಹಳಷ್ಟು ಪೋಷಕಾಂಶಗಳನ್ನು ನೀಡೋದ್ರ ಜೊತೆಗೆ ಜನರಿಗೆ ಕೈಗೆಟುಕೋ ದರದಲ್ಲಿ ಇದು ಲಭಿಸುತ್ತೆ. ನ್ಯಾಟೋ ಒಂದು ಸಾಂಪ್ರದಾಯಿಕ ಜಪಾನಿ ಆಹಾರವಾಗಿದ್ದು ಹುದುಗಿಸಲ್ಪಟ್ಟ ಸೋಯಾಬೀನ್ಗಳನ್ನು ಉಪಯೋಗಿಸಿಕೊಂಡು ಈ ಆಹಾರವನ್ನು ತಯಾರಿಸಲಾಗುತ್ತೆ. ಇದು ಲೋಳೆ, ಅಂಡುತನ, ನಾರಿನ ಸ್ವಭಾವವನ್ನು ಹೊಂದಿದೆ. ಬಹುಶಃ ಪಾಶ್ಚಿಮಾತ್ಯ ದೇಶಗಳಲ್ಲಿನ ಜನರು ನ್ಯಾಟೋ ಬಗ್ಗೆ ಕೇಳಿರುತ್ತಾರೆ. ಇದು ಜಪಾನ್ನಲ್ಲಿ ಕಡಿಮೆ ಬೆಲೆಯಲ್ಲಿ ಲಭಿಸೋ ಹಾಗೂ ಸಾಕಷ್ಟು ಪೋಷಕಾಂಶಗಳನ್ನು ಹೊಂದಿರೋ ಒಂದು ಬಗೆಯ ಆಹಾರವಾಗಿದೆ. ನ್ಯಾಟೋ ಕಟುವಾದ ಪರಿಮಳವನ್ನು ಹೊಂದಿದ್ದು ಇದರ ರುಚಿಯು ಇತರ ಆಹಾರಗಳಿಗಿಂತ ಬಹಳ ವಿಶಿಷ್ಟವಾಗಿದೆ. ಈ ಆಹಾರವು ಬಹಳಷ್ಟು ಪೌಷ್ಟಿಕಾಂಶವನ್ನು ಹೊಂದಿದ್ದು ಎಲುಬುಗಳನ್ನು ಬಲಗೊಳಿಸಲು, ಹೃದಯದ ಆರೋಗ್ಯವನ್ನು ಹೆಚ್ಚಿಸಲು ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಇದು ಸಹಾಯ ಮಾಡುತ್ತೆ. ಹಿಂದಿನ ಕಾಲದಲ್ಲಿ ಜಪಾನಿನಲ್ಲಿ ಇದನ್ನು ಬೇಯಿಸಿದ ಸೋಯಾಬೀನನ್ನು ಭತ್ತದ ಒಣಹುಲ್ಲಿನಲ್ಲಿ ಸುತ್ತಿ ಇಡೋ ಮೂಲಕ ನ್ಯಾಟೋವನ್ನು ತಯಾರಿಸಲಾಗುತ್ತೆ. ಇದು ಬ್ಯಾಸಿಲಸ್ ಸಬ್ಟಿಲಿಸ್ ಎಂಬ ಬ್ಯಾಕ್ಟೀರಿಯಾವನ್ನು ತನ್ನ ಮೇಲ್ಮೈನನ್ನು ಹೊಂದಿದ್ದು ಈ ರೀತಿ ಹುಲ್ಲನ್ನು ಸುತ್ತೋದ್ರಿಂದ ಇದರಲ್ಲಿ ಸಕ್ಕರೆ ಅಂಶವನ್ನು ಒದಗಿಸಲು ಸಹಾಯ ಮಾಡುತ್ತೆ. ನ್ಯಾಟೋ ಕ್ಯಾಲೋರಿ, ಕೊಬ್ಬಿನಾಂಶ, ಕಾರ್ಬ್ಸ್, ಫೈಬರ್, ಪ್ರೋಟೀನ್, ಮ್ಯಾಂಗನೀಸ್, ಕಬ್ಬಿಣಾಂಶ, ನಾರಿನಾಂಶ, ವಿಟಮಿನ್ ಕೆ, ಮೆಗ್ನೀಷಿಯಂ, ಕ್ಯಾಲ್ಶಿಯಂ, ವಿಟಮಿನ್ ಸಿ, ಪೊಟ್ಯಾಷಿಯಂ, ಜಿಂಕ್, ಸೆಲೆನಿಯಂನಂತಹ ಅಂಶಗಳಿದ್ದು ದೇಹದ ಆರೋಗ್ಯವನ್ನು ಕಾಪಾಡುವಲ್ಲಿ ಮಹತ್ತರ ಪಾತ್ರವನ್ನು ವಹಿಸುತ್ತೆ. ನ್ಯಾಟೋನಲ್ಲಿ ಪ್ರೋಟೀನ್, ವಿಟಮಿನ್ ಹಾಗೂ ಖನಿಜ ಅಂಶಗಳು ಸಮೃದ್ಧವಾಗಿದೆ. ಹುದುಗಿಸೋ ಪ್ರಕ್ರಿಯೆಯು ಇದರ ಆಂಟಿನ್ಯೂಟ್ರಿಯೆಂಟ್ ಅಂಶವನ್ನು ಕಡಿಮೆಗೊಳಿಸೋದ್ರ ಜೊತೆಗೆ ದೇಹದಲ್ಲಿ ಜೀರ್ಣಶಕ್ತಿಯನ್ನು ಹೆಚ್ಚಿಸೋದ್ರ ಜೊತೆಗೆ ಆಹಾರದ ಪೋಷಕಾಂಶವನ್ನು ಹೀರಿಕೊಳ್ಳಲು ಸಹಾಯ ಮಾಡುತ್ತೆ. ನ್ಯಾಟೋದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ಮತ್ತು ವಿಟಮಿನ್ K2 ಇರೋದ್ರಿಂದ ಎಲುಬುಗಳಿಗೆ ಆರೋಗ್ಯಕರ ಹಾಗೂ ಬಲವಾಗಿರುತ್ತೆ. ಫೈಬರ್, ಪ್ರೋಬಯೋಟಿಕ್ಸ್, ನ್ಯಾಟಿಖಿನಸ್, ವಿಟಮಿನ್ K2 ಅಂಶಗಳ ಸಂಯೋಜನೆಯನ್ನು ಹೊಂದಿರೋ ಈ ಆಹಾರವು ಕೊಲೆಸ್ಟ್ರಾಲ್, ರಕ್ತದೊತ್ತಡ ಮಟ್ಟವನ್ನು ಕಡಿಮೆ ಮಾಡಲು ಹಾಗೂ ಹೃದ್ರೋಗದ ಅಪಾಯವನ್ನು ಕಡಿಮೆ ಮಾಡುತ್ತೆ. ನ್ಯಾಟೋದಲ್ಲಿ ಪ್ರೋಬಯೋಟಿಕ್ಸ್, ವಿಟಮಿನ್ ಸಿ ಹಾಗೂ ಹಲವಾರು ಖನಿಜಗಳು ಹೇರಳವಾಗಿ ಇರೋದ್ರಿಂದ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಬಹಳಷ್ಟು ಸಹಾಯ ಮಾಡುತ್ತೆ. ಹಾಗೆಯೇ ಇದರಲ್ಲಿ ಸೋಯಾ, ಐಸೋಫ್ಲೇವಿನ್ಸ್ ಹಾಗೂ ವಿಟಮಿನ್ K2 ಹೊಂದಿರೋ ಕಾರಣ ನ್ಯಾಟೋವನ್ನು ಸೇವಿಸೋದ್ರಿಂದ ಕ್ಯಾನ್ಸರ್ ತುತ್ತಾಗೋ ಸಾಧ್ಯತೆಯು ತೀರಾ ಕಡಿಮೆ ಇರುತ್ತೆ. ಜೊತೆಗೆ ಪ್ರೋಬಯೋಟಿಕ್ಸ್ ಹಾಗೂ ಫೈಬರ್ ಅಂಶವನ್ನು ಹೊಂದಿದ್ದು ಇವುಗಳ ತೂಕ ಹೆಚ್ಚಾಗೋದನ್ನು ತಡೆಯೋದ್ರೊಂದಿಗೆ ದೇಹದ ತೂಕವನ್ನು ಕಡಿಮೆಗೊಳಿಸಲು ಸಹಾಯ ಮಾಡುತ್ತೆ. ನ್ಯಾಟೋ ದೈನಂದಿನ ಸೇವನೆಯು ದೇಹಕ್ಕೆ ಬಹಳಷ್ಟು ಉತ್ತಮವಾಗಿದ್ದು ಕಡಿಮೆ ದರದಲ್ಲಿ ಲಭಿಸೋ ಪೌಷ್ಟಿಕಾಂಶಗಳನ್ನು ಹೊಂದಿದ ಆಹಾರವಾಗಿದೆ. ಅಂದಹಾಗೆ ಈ ಆಹಾರವನ್ನು ನೀವು ಕೂಡ ಸೇವಿಸಿದ್ರಾ? ಇದರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಧನ್ಯವಾದಗಳು.